ನಮ್ಮ ರಾಷ್ಟ್ರದ ನಮ್ಮ ಪ್ರಧಾನಮಂತ್ರಿಗಳು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಿಲ್ಲಿಸಿದ್ರೆ ಅಂತ ನೀವು ಈ ರಾಷ್ಟ್ರದಲ್ಲಿ ಓಡಾಡ್ತಕ್ಕಂಥ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಇದು ದಿವಂಗತ ವಾಜಪೇಯಿ ಅವರ ಕಾಲದಲ್ಲಿ ಆದಂಥ ಒಂದು ಯೋಜನೆ ಮತ್ತೆ ನಿಂತೋಗಿತ್ತು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಇನ್ನೊಂದು 6 ತಿಂಗಳೊಳಗಡೆ ಇದಕ್ಕೊಂದು ಕ್ಲಾರಿಟಿ ಸಿಗ್ತದೆ. ಮತ್ತು ತಾಳಗುಪ್ಪ ಸಿರ್ಸಿ ಹುಬ್ಬಳ್ಳಿ ಮಾರ್ಗ, ಸುಮಾರು ತಾಳಗುಪ್ಪ ಹೊನ್ನಾವರ ಹೊಸ ಮಾರ್ಗ, ಕರಾವಳಿ ಕೊಂಕಣ ರೈಲ್ವೆ ಪ್ರಯಾಣಿಕರ ಸ್ನೇಹ ಸೌಲಭ್ಯ, ಇಂಥ ಎಲ್ಲಕ್ಕೂ ಕೂಡ ಸುಮಾರು 21,000 ಕೋಟಿ ರೂಪಾಯಿನ ಒಟ್ಟು ನಾವು ಖರ್ಚು ಮಾಡ್ತಾಯಿದ್ದೀವಿ. ಆದರೆ ಕೊಂಕಣ ರೈಲ್ವೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಎಚ್ಚೆತ್ತುಕೊಂಡು ಕೆಲಸಗಳನ್ನು ಮಾಡ್ತಾಯಿದೆ. ಇನ್ನೊಂದು ಲೈನ್ ಬೇಕಾಗಿದೆ, ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಡಿಸ್ಕಷನ್ ಆಗ್ತಾಯಿದೆ. ಅದು ಪಾರ್ಗದ ಆಗ್ತದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಸುಮಾರು 21,000 ಕೋಟಿ ರೂಪಾಯಿಗಳ ರೈಲ್ವೆ ಕಾಮಗಾರಿ ವಿವಿಧ ಹಂತದಲ್ಲಿದೆ. ಉತ್ತರ ಕನ್ನಡ ಭಾಗದಲ್ಲಿ ಈ ಭಾಗಕ್ಕೆ ಹುಬ್ಬಳ್ಳಿ ಅಂಕೋಲ ನೂತನ ರೈಲ್ವೆ 164 ಕಿಲೋಮೀಟ್ರು 16,500 ಕೋಟಿ ರೂಪಾಯಿ ರೈಲ್ವೆಯವರೇ ಮಾಡ್ತೀವಿ. ಈಗಾಗಲೇ ಸರ್ವೆ ಆಗಿದೆ, DPR ಕೂಡ ಆಗಿದೆ, ಒಂದು ಹಂತಕ್ಕೆ ಬಂದಿದೆ. ಇನ್ನೊಂದು 5-6 ತಿಂಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮತ್ತು ನಿಮ್ಮ ಫಾರೆಸ್ಟ್ ಕ್ಲಿಯರೆನ್ಸು ಕೂಡ ಆಗಿದೆ, ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಒಂದು ಆಗಬೇಕಾಗಿದೆ, ಅದು ಕೂಡ ಆಗ್ತಕ್ಕಂಥ ಎಲ್ಲ ಕೆಲಸಗಳು ಆಗಿದೆ.